ನೀವು ನೋಡ್ರಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲೇಬೇಕು. ಅದು ಯಾರಿಂದಾನು ಬ್ಯಾನ್ ಆಗಿಲ್ಲ. ಯಾವಾಗಿಂದ ಹೋರಾಟಗಳು ನಡೀತಾ ಇರೋದಣ್ಣ, ಅದ್ ಯಾಕಡೆ ಇವಾಗ್ಲೇ ಬ್ಯಾನ್ ಆಗ್ಬೇಕು? ಇವ್ರದ್ದು ದುಡ್ಡು ಜಾಸ್ತಿ ಆಗಿದೆ ಇವಾಗ ಬ್ಯಾನ್ ಮಾಡಿಸಿದ್ರೆ ಬೈಕ್ ಟ್ಯಾಕ್ಸಿ ಪರವಾಗಿ ಒಂದು ಸ್ವಲ್ಪ ಜನನ ಮಾತಾಡೋತಾರ, ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು, ಬೈಕ್ ಟ್ಯಾಕ್ಸಿ ಬೇಕು ಬೇಕು ಅನ್ನೋ ತರ ಮಾಡೋದು. ಅವಾಗ ತಿರ್ಗಾ ಬೈಕ್ ಟ್ಯಾಕ್ಸಿ ಬಿಡ್ತಾರೆ, ಆಮೇಲೆ ಅವರದ್ದೇ ಆದಂತ ಬೈಕ್ಗಳು ಬಿಡ್ತಾರೆ, ನೀವು ವರ್ಕರ್ಸ್ ಆಗಿ ಕೆಲಸ ಮಾಡಿ. ಈಗ ನೀವಾಗ್ಲೇ ಅಂದ್ರೆ ಬೈಕ್ ಟ್ಯಾಕ್ಸಿ ಬೇಕು, ಆದ್ರೆ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರಬೇಕು. ಸೊ ಈಗ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಅಂತ ಅಂದ್ರೆ ಏನ್ ಹೇಳ್ತೀರಾ? ಯಾಕೆ ಬೇಡ ಅಂದ್ರೆ ಜನಕ್ಕೆ ತುಂಬಾ ಬೆನಿಫಿಟ್ ಇದೆ, ಸಿಟಿಗೆ ಒಳ್ಳೇದು ಇಲ್ಲ ಅಂತ ನಾವ್ ಹೇಳಲ್ಲ. ಸದ್ಯಕ್ಕೆ ಯಾಕೆ ಬೇಡ ಅಂದ್ರೆ ಅದ್ರಲ್ಲಿ ಯಾವ್ದೇ ತರದ, ಇವಾಗ ನೋಡ್ರಿ ಇವ್ರು ದುಡ್ಡು ಮಾಡ್ತಾರೆ, ಅವ್ರು ದುಡ್ಡು ಮಾಡ್ತಾರೆ, ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತಾ ಇದೆ. ಅದು ಗೊತ್ತಾ? ಈ ಓಲಾ ಉಬರ್ ಕಂಪನಿ ನಿಮಗೆ ಹೊಸದೋಣ, ನಮಗೆ 2016ರಿಂದ ನೋಡ್ಕೊಂಡ್ ಬಂದಿರೋದು. ಇದನ್ನ ಕಡಿಮೆ ಅಂದ್ರೂ 10-15 ವರ್ಷ ಆಯ್ತು ಅನ್ಕೊಳ್ಳಿ. ಅವಾಗಿಂದಾನು ನೋಡ್ಕೊಂಡ್ ಬಂದಿದ್ದು. ಇವ್ರು ಏನ್ ಮಾಡಿದ್ದಾರೆ, ಏನೇನ್ ಕತೆ, ಇವ್ರ ಬಂಡವಾಳ, ಇವ್ರ ಗತಿ ಎಂತದು ಅಂದ್ಬಿಟ್ಟು ಮಾತಾಡೋರು. ಇವಾಗ್ಲೂ ಆನ್ ಮಾಡ್ತೀನಿ, ಒಂದು ಬಾಡಿಗೆ ಬಂದ್ರೆ ನೀವು ಪ್ಲಸ್ ಹೊಡೆದ್ರೆ 30 ರೂಪಾಯಿ ಪ್ಲಸ್ ಹೊಡಿಬಹುದು. 30 ರೂಪಾಯಿ ಮಿನಿಮಮ್ಗೆ 60 ರೂಪಾಯಿ ಚಾರ್ಜ್ ಮಾಡಿ ಇನ್ನು 30 ರೂಪಾಯಿ ಪ್ಲಸ್ ಹೊಡಿಬಹುದು ಅಂದ್ರೆ ಏನ್ ಅರ್ಥ? ಅದು ಅವ್ರಿಗೆ ಬಿಸಿನೆಸ್. ಇದ್ರಲ್ಲಿ ಇವಾಗ ನೀವು ನೋಡ್ರಿ, ಕ್ಯಾಬ್ ಅವರು ಇದೇ ಕಂಪನಿಗಳನ್ನ ನಂಬ್ಕೊಂಡು ಕ್ಯಾಬ್ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕ್ಯಾಬ್ ತಗೊಂಡ್ರು. ಇವತ್ತಿಗೆ ಓಡ್ತಾ ಇದಾವೆ ನೋಡ್ರಿ ಊಬರ್ ಬ್ಲಾಕ್. ಕೆಲವೊಂದು ಗಾಡಿಗಳ ಹಿಂದೆ ನೋಡ್ಬೋದು ನೀವು, ಡ್ರೈವರ್ ವಾಂಟೆಡ್ ಅಂದ್ಬಿಟ್ಟು ನಂಬರ್ ಹಾಕಿರ್ತಾರೆ, ಅವ್ರದೇ ಆದ ಕಂಪನಿ ಗಾಡಿಗಳು ಬಿಡ್ತಾ ಇದಾರೆ. ಇವಾಗ ನೀವೇನ್ ಮಾಡ್ತೀರಾ? ಬಂದ್ಬಿಡ್ತಪ್ಪ ಅಂದ್ಬಿಟ್ಟು ಹೊಸ ಗಾಡಿ ತಗೊಂತೀರಾ. 1 ಲಕ್ಷ 2 ಲಕ್ಷ, ಒಂದೊಂದು ಲಕ್ಷ ಇಲ್ದಿರ ಗಾಡಿಗಳಂತೂ ಬರಲ್ಲಣ್ಣ. 1 ಲಕ್ಷ ಕೊಟ್ಬಿಟ್ಟು ಗಾಡಿ ತಗೊಂತೀರಾ. ನೀವು ಇವ್ರನ್ನ ಬೆಳೆಸಿ ಬಿಟ್ಬಿಡ್ತೀರಾ. ಇವಾಗ ಕ್ಯಾಬ್ ಅವ್ರಿಗೆ, ಆಟೋದವ್ರಿಗೆ ಇವ್ರು ಮಾಡಿರೋದೇ ಹೀಗೆ, ಮೂಲೆಯಲ್ಲಿ ಬಿಸಾಕ್ಬಿಟ್ಟವ್ರೆ ನಮ್ನ. ಇವತ್ತೇನ್ ನಡೀತಾ ಇದೆಯಲ್ಲ ಇದು, ನಾನ್ ಲೆಟ್ರ್ ಕೊಟ್ಬಿಟ್ಟೆ, ನೀನ್ ಲೆಟ್ರ್ ಕೊಟ್ಬಿಟ್ಟೆ, ಅವ್ನ್ ಕೊಟ್ಬಿಟ್ಟ. ಯಾವನು ಕೊಟ್ಟಿಲ್ಲ. ಕೊಟ್ಟಿರೋದು ಓಲಾ, ಊಬರ್, ರ್ಯಾಪಿಡೋ. ಅಲ್ಲಿಗೆ ಹೋಗಿರೋದಕ್ಕೆ ಇದು ಆಗ್ತಾ ಇರೋದು ಹಿಂಗ. ಯಾವನಿಂದನೂ ನಡೀತಲ್ಲಣ್ಣ ಇದು. ಈ ಸೀಸಿಂಗ್ ಕೆಲಸ ಆಗಿರ್ಬೋದು, RTO ಇಲಾಖೆ ಕೆಲಸ ಆಗಿರ್ಬೋದು, ಯಾವ್ದೂನು ಇವ್ರು ಮಾಡ್ತಾ ಇರೋದಲ್ಲ. ಇವ್ರು ಕಾಟ ಕೊಡ್ಲೇಬೇಕು, ಜನಕ್ಕೆ ಕಾಟ ಕೊಡ್ಬೇಕು. ಇವಾಗ ಸಾಯಂಕಾಲ ಇನ್ನೊಂದು ನಡೀತಾ ಇದೆ ಆಟೋದಲ್ಲಿ. ಏನಾಗುತ್ತೆ, ಬುಕಿಂಗ್ ಬರುತ್ತೆ, ಅಕ್ಸೆಪ್ಟ್ ಆಗುತ್ತೆ, ಬಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿರುತ್ತೆ. ಈ ಕಡೆಯಿಂದ ಕಸ್ಟಮರನ್ನು ಕ್ಯಾನ್ಸಲ್ ಮಾಡಿರಲ್ಲ, ಆ ಕಡೆಯಿಂದ ಡ್ರೈವರನ್ನು ಕ್ಯಾನ್ಸಲ್ ಮಾಡಿರಲ್ಲ. ಉದ್ದೇಶ ಏನಿರ್ಬೋದು? ಸರ್ವರ್ ಇಂದ ಕ್ಯಾನ್ಸಲ್ ಆಗಿರೋದು. ಅದು ಟೆಕ್ನಿಕಲ್ ಇಶ್ಯೂ ಅಲ್ಲ, ಇವ್ರು ಮಾಡಿರೋದು ಇಶ್ಯೂನ. ಆ ತರ ಒಂದು ಟೆಕ್ನಿಕಲ್ ಇಶ್ಯೂ ಬರೋ ತರ ಇವ್ರು ಯಾರು ಈ ಕಂಪನಿಗಳು ಮಾಡಿರೋದು. ಏನಕ್ಕೆ ಅಂತ ಕೇಳ್ರಿ. ಇವಾಗ ಇವ್ರು ಏನ್ ಮಾಡೋದು, ಈ ತರ ಟಾರ್ಚರ್ ಮಾಡಿದಾಗ ನಾಳೆ ಇವರು ಒಂದು ಜನರಲ್ಲಿ ನೋಡ್ರಿ ಹಿಂಗೆಲ್ಲ ಬಂದಾಗ ಜನಗಳ ಹತ್ರ ಕೇಳಿದಾಗ ನೀವೇನ್ ಹೇಳ್ತಾರೆ? ಆಟೋ ಡ್ರೈವರ್ಗಳು ಬರೀ ಕ್ಯಾನ್ಸಲ್ ಮಾಡ್ತಾರೆ, ಬುಕಿಂಗು ಅಕ್ಸೆಪ್ಟ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಒಂದು ರಿಪೋರ್ಟ್ ತಗೊಂತಾರೆ. ಅದನ್ನ ತಗೊಂಡೋಗಿ ಕೋರ್ಟ್ಗೆ ಕೊಡ್ತಾರೆ. ಆ ಕೋರ್ಟಲ್ಲಿ ಅದು ಹೆಂಗಿರುತ್ತೆ ಅಂದ್ರೆ, ಈ ತರ ಈ ಬೇರೆ ಬೇರೆ ಆಟೋಗಳನ್ನ ನಾವು ಅಟ್ಯಾಚ್ ಮಾಡ್ಕೊಂಡಿದೀವಿ. ಈ ಆಟೋಗಳಿಂದ ಪಬ್ಲಿಕ್ಕು ಈ ತರ ನಮ್ಗೆ ಬ್ಯಾಡ್ ಒಪಿನಿಯನ್ ಬರ್ತಾ ಇದೆ ನಮ್ಮ ಕಂಪನಿ ಮೇಲೆ, ಮತ್ತೆ ನಮ್ಮ ಕಂಪನಿ ಮೇಲೆ, ನಮ್ಮ ಡ್ರೈವರ್ಸ್ಗಳಿಗೆ. ಅದಕ್ಕೆ ನಾವು ಇವಾಗ ಏನ್ ಮಾಡೋಣ ಅಂತಿದೀವಿ, ಒಂದಷ್ಟು ಬಜೆಟ್, ಒಂದಷ್ಟು ಹಣನ ಹೂಡಿಕೆ ಮಾಡ್ಬಿಟ್ಟು ನಮ್ದೇ ಕಂಪನಿಯ ಗಾಡಿಗಳನ್ನ ಬಿಡೋಣ ಅಂತಿದೀವಿ. ಕಾರಣ ಆಟೋ ಡ್ರೈವರ್ಗಳು ಅಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾವ್ರೆ. ಕ್ಯಾನ್ಸಲ್ ಮಾಡಿದವ್ರೆ ಅಲ್ವಣ? ಸರ್ವರ್ ಇಶ್ಯೂ ಅಂತ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರಿ. ಕಸ್ಟಮರ್ನು ಕ್ಯಾನ್ಸಲ್ ಮಾಡಿಲ್ಲ, ನಾವು ಕ್ಯಾನ್ಸಲ್ ಮಾಡಿಲ್ಲ. ಆಟೋಮೆಟಿಕ್ ಕ್ಯಾನ್ಸಲ್ ಆಗಿರೋ ಬುಕಿಂಗು. ಅವ್ರು ಏನಕ್ಕೆ ಅದನ್ನ ಮಾಡಿದ್ದು ಅಂದ್ರೆ, ಈ ತರ ಒಂದು ಪಬ್ಲಿಕ್ ಒಪಿನಿಯನ್ ತಗೊಳಕ್ಕೆ. ಪಬ್ಲಿಕ್ ಒಪಿನಿಯನ್ ಈ ತರ ತಗೊಳ್ಳೋದು ಏನಕ್ಕೆ ಅಂದ್ರೆ, ಅವ್ರದ್ದು ಇನ್ನೊಂದು ಸ್ವಲ್ಪ ಹೂಡಿಕೆನ ಮಾಡಿ ಇವ್ರದೇ ಆದಂತ ಸ್ವಂತ ಗಾಡಿಗಳನ್ನ ಹಾಕಿ, ಅಂದ್ರೆ ಇವೆಲ್ಲ ಯಾರು ಬೇಡಪ್ಪ ನಮ್ಗೆ, ನಾವೇ ನಮ್ದೇ ಗಾಡಿಗಳಿದೆ ಅಂದ್ರೆ, ಇವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ನೀವು ಒಂದು ಬೈಕ್ ತಗೊಂಡಿರೋನು ₹1,00,000 ಕೊಟ್ಬಿಟ್ಟು ಬೈಕ್ ತಗೊಂತೀಯಣ, ನಿನ್ ಗತಿ ಏನು? 4,20,000 ಕೊಟ್ಬಿಟ್ಟು ಆಟೋ ತಗೊಂತಾನ, ಅವನ ಗತಿ ಏನು? 10.5 ಲಕ್ಷ ಕೊಟ್ಟು ಒಂದು ಕ್ಯಾಬ್ ಹಾಕಿರ್ತಾನ, ಅವನ ಗತಿ ಏನು? ಈ ತರ ಎಲ್ಲ ತೊಂದರೆ ಮಾಡ್ತಾರೆ. ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಅಂದ್ರೆ, ಇದರಲ್ಲಿ ಯಾವುದೇ ತರದ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಒಂದು ರೈಡರ್ಗೆ ಸೇಫ್ಟಿ ಇಲ್ಲ. ರೈಡರ್ ಬಿಟ್ಟಾಕಿ, ಅವ್ರ ಹಿಂದೆ ಕುತ್ಕೊಳ್ಳೋರು ಬಿಟ್ಟಾಕಿ, ಮೇಯ್ನು ಓಡಿಸೋ ಅಂತ ಹುಡುಗರಿಗೆ ಸೇಫ್ಟಿ ಇಲ್ಲ. ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಅಣ್ಣ, ₹1,000 ದುಡಿಯೋ ಜಾಗಕ್ಕೆ ಒಂದೇ ಸರಿ ಮನೆನೇ ಮುರಿದೋಗ್ಬಿಡ್ತದೆ. ಅವ್ನಿಗೊಬ್ಬ ಮಣಿಪಾಲ್ಗೆ ಹೋಗಿ ಅಡ್ಮಿಟ್ ಆಗ್ತಾನೆ, ಅವನು ನನಗೆ 2 ಲಕ್ಷ ಆಗ್ತದೆ ಅಂತಾರೆ. ಹೆಂಗಿರ್ತದೆ ಅಣ್ಣ? ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ ಬೈಕ್ದು. ಹೋಗ್ಬಿಟ್ಟು ಕೇಳಿದ್ರೆ ಅದು ಅವ್ರಿಗೆ ಕ್ಲೈಮ್ ಆಗಲ್ಲಪ್ಪ, ನಿನ್ಗೆ ಏನಾಗಿದ್ರೆ ಬೈಕ್ ಕ್ಲೈಮ್ ಆಗುತ್ತೆ, ನೀನು ಅವ್ರಿಗೆ ಕ್ಲೈಮ್ ಆಗುತ್ತೆ, ಬಟ್ ಅವನಿಗೆ ಕ್ಲೈಮ್ ಆಗಲ್ಲ, ನೀನ್ ಕೈಯಿಂದ ಕಟ್ಕೊಡ್ಬೇಕು. ಅರ್ಥ ಆಯ್ತಾ? ಈ ತರ ಎಲ್ಲ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಬೈಕಲ್ಲಿ ದುಡಿಬೇಕು ಅಂತ
100% ಜನ ಇದ್ದಾರೆ, ಆಟೋದಲ್ಲೂ ಇದ್ದಾರೆ. ಬಟ್ ಆಟೋದಲ್ಲಿ ಎಷ್ಟೇ ಕೆಟ್ಟವ್ರು ಇರ್ಬೋದು, ಅವ್ನು ಯಾಕಂದ್ರೆ ಬಂಡವಾಳ ಹಾಕ್ಬಿಟ್ಟಿದ್ದಾನ ಆಟೋಗೆ. ಕೆಟ್ಟವನೇ ಇರ್ಬೋದು, ಅವನು ರೌಡಿ ಶೀಟ್ರ ಇರ್ಬೋದು ಅನ್ಕೊಳ್ಳಿ, ಅವನ ಹತ್ರ DL ಇಲ್ವಾ ಇಲ್ಲ ಅಂತ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋವನೇ ಅಂದ್ರೆ ಅವನೊಬ್ಬ ಜವಾಬ್ದಾರಿಯುತ ವ್ಯಕ್ತಿನೇ ಅಲ್ವಾಣ. ದುಡಿಬೇಕು ಅಂತಾನೆ ತಾನೆ ಅವನ ಈ ತರ ಏನಾನ ಕಟ್ಟಡ ಕೆಲಸ ಮಾಡೋಕ್ ಸಾಧ್ಯತೆ ಇದೆಯಾ? ಸಾಧ್ಯನೇ ಇಲ್ಲ. ಸೊ ಈಗ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಈ ರೀಸನ್ ನಮ್ಮ ಅಂದ್ರೆ ಲೈಕ್ ನೀವ್ ಹೇಳ್ತಿರೋದು, ನಾವ್ ಈಗ ಇನ್ವೆಸ್ಟ್ಮೆಂಟ್ ಆಗಿದೆ ಆಲ್ರೆಡಿ, ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಇವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಸೊ ಅದಕ್ಕೆ ನಮ್ಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಬೇಡ ಅಂತ ನೀವ್ ಅಂತೀರಾ? ನಮಗೂ ನಾವು ಇನ್ವೆಸ್ಟ್ ಮಾಡಿದೀವಿ, ಮಾಡ್ಲಿ, ನೀವು ಇನ್ವೆಸ್ಟ್ ಮಾಡ್ರಿ. ಇವ್ರ ಹತ್ರ ಇಂದ ಅಗ್ರಿಮೆಂಟ್ ತಗೊಳ್ರಿ. ನಾವು ಪ್ರತಿಯೊಬ್ಬ ಕನ್ನಡಿಗರಿಗೆ ಕೆಲಸ ಕೊಡ್ತೀವಿ. ಹಿಂದೆ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಇರಬೇಕು, ಎಲ್ಲೋ ಬೋರ್ಡ್ ಇರಬೇಕು. ನೀವೊಂದು ಇನ್ವೆಸ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿ. ಸುಮ್ಮನೆ ಮನೇಲಿರೋ ಗಾಡಿನೇ ತಗೊಂಡು ಮಾಡ್ತೀನಿ ಅಂದ್ರೆ ಅಣ್ಣ, ಕೆಲವೊಬ್ರು ಬೇಜವಾಬ್ದಾರಿಯಿಂದಾನು ಗಾಡಿ ಇಟ್ಕೊಂಡವ್ರೆ, ಅವ್ರನ್ನೇ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಬಿಟ್ರೆ. ಕೆಲವ್ರು ನೋಡ್ಬೋದು ಪಾರ್ಟ್ ಟೈಮ್ ಮಾಡ್ತಾರೆ, ಫುಲ್ ಟೈಮೇ ಹೊಟ್ಟೆಪಾಡು ನಮ್ದು ಆಗೈತಲ್ಲ ಅಣ್ಣ. ನೀವು ಫುಲ್ ಟೈಮ್ ಹೊಟ್ಟೆಪಾಡು ಮಾಡ್ಕೊಳ್ಳಿ, ಪಾರ್ಟ್ ಟೈಮ್ ಮಾಡಬಾರ್ದು. ಪಾರ್ಟ್ ಟೈಮ್ ಮಾಡಬೇಡ್ರಿ, ಫುಲ್ ಟೈಮ್ ಮಾಡ್ರಿ. ಯಾರು ಬೇಡ ಅಂತಂದಿದ್ದು? ಅದಕ್ಕೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ಗಾಡಿ ತಗೊಳ್ರಿ. ಅದು ಸರ್ಕಾರ ಬಿಡ್ತದೆ, ಕೋರ್ಟುನು ಆದೇಶ ಮಾಡ್ತದೆ ಅಂತ ಭಾಳ ನಂಬಿಕೆ ಐತೆ. ಸರ್ಕಾರನು ಬಿಡ್ತದೆ, ಆಮೇಲೆ ಕೋರ್ಟುನು ಆದೇಶ ಮಾಡುತ್ತೆ. ಆ ಗಾಡಿನ ತಗೊಳ್ರಿ, ಅದ್ರಲ್ಲಿ ಮಾಡ್ಕೊಂಡ್ರಿ. ಸುಮ್ಮನೆ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಆ ಕಂಪನಿಗಳಿಗೆ ಅಡಮಾನಕ್ಕೆ ಇಟ್ಬಿಟ್ಟು ನಿಮ್ಮ ಅಸ್ತಿತ್ವನ ನಾವು ಆಲ್ರೆಡಿ ಇಟ್ಬಿಟ್ಟಿದೀವಿ, ನಮ್ಗೇನು ಇಲ್ಲ. ಇವಾಗ ಅವರೆಲ್ಲ ಪಾರ್ಟ್ನರು ರೈಡರು ಅನ್ನೋ ಮಾತು ಬಳಸ್ತಾರಣ್ಣ, ನಿಮ್ಗೆ ಗೊತ್ತಾ? ಏನಕ್ಕೆ ಅದು ಪಾರ್ಟ್ನರು ರೈಡರು ಅನ್ನೋ ಮಾತು ಬಳಸ್ತಾರೆ? ಏನಕ್ಕೆ ಅದು? ವರ್ಕರ್ ಅಂತ ಯಾಕೆ ಬಳಸ್ತಾ ಇಲ್ಲ ಇವರು? ಅಂದ್ರೆ ಇವ್ರು ಮಾಡೋ ಕಚಡ ದಂಧೆಯಲ್ಲಿ ನಾನು ಪಾಲುದಾರ. ಇವರು ಕಸ್ಟಮರ್ಗೆ 50 ಆಗೋ ಜಾಗಕ್ಕೆ 100 ಹಾಕ್ತಾರೆ. ಅದ್ರಲ್ಲೂ ನಾನು ವರ್ಕರ್ ಮೋಸ ಮಾಡಿಲ್ಲ. ಅದು ಪಾರ್ಟ್ನರ್ ಅನ್ನೋ ವರ್ಡ್ನ ಇವ್ರು ಕೋರ್ಟ್ಗೆ ಸಬ್ಮಿಟ್ ಮಾಡೋದು. ಅದಕ್ಕೆ ಇವನು ಪಾರ್ಟ್ನರು ಅಂದ್ರೆ ಇವ್ರು ಮುಂದೆ ಏನೇ ಬಂದ್ರು ಇವ್ರಿಗೆ ತೊಂದರೆ ಆಗ್ಬಾರ್ದು. ಆ ತರ ಸೇಫ್ಟಿ ಮಾಡ್ಕೊಂಡೆ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ತಾವ್ರೆ. ಆ ಬಿಸ್ನೆಸ್ ಅಲ್ಲಿ ಬಾಡೂಟ ಆಗ್ಬಿಡ್ಬೇಡ್ರಿ ನೀವು, ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಇವಾಗ ಯಾವ್ದೋ ಒಂದು ಮಾಡ್ತಾನೆ ಅಂದ್ರೆ ಅಣ್ಣ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾವ್ದೋ ಒಂದು ಏನಾನ ಮಾಡ್ತಾನೆ ಅಂದ್ರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದ್ರೆ ಅವನು ಆ ಕಂಪನಿಲಿ ಶೇರ್ದಾರ ಅಲ್ವಾ, ಪಾರ್ಟ್ನರ್ ಆಗ್ಬಿಡ್ತಾನೆ. ಅದಕ್ಕೆ ಮತ್ತೆ ನಾವು ಇಷ್ಟೆಲ್ಲ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವರ್ಕರ್ಸ್, ನೀವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಪಾರ್ಟ್ನರ್ಸ್ ಆಗಕ್ಕೆ ಹೋಗ್ಬೇಡ್ರಿ, ವರ್ಕರ್ಸ್ ಆಗ್ಬಿಟ್ಟು. ಅವಾಗ ನೀವು ಏನಾರ ರೋಡಲ್ಲಿ ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟ್ ಫೋನ್ ಎತ್ತಾನೆ ಅವನು. ಪಾರ್ಟ್ನರ್ ಅನ್ನೋ ಮಾತು ಬಿಟ್ಬಿಟ್ಟು ವರ್ಕರ್ಸ್ ಆಗಿ ಕೆಲಸ ಮಾಡ್ರಿ. ಇವಾಗ ನಿಮ್ಗೆ ಸದ್ಯಕ್ಕೆ ಚೆನ್ನಾಗಿರ್ಬೋದು ದುಡಿಯೋಕೆ ಮಾಡಕ್ಕೆ, ಬಟ್ ಮುಂದೆ ಬಹಳ ದೊಡ್ಡ ಇದ್ ಮಾಡಿ ಇಟ್ಬಿಡ್ತಾರೆ ಅವರು. ಈಗ ನೀವಾಗ್ಲೇ ಅಂದ್ರಿ ಎಲ್ಲೋ ಬೋರ್ಡ್ ಅಲ್ಲಿ ಬಂದ್ರೆ ನಮ್ಗೇನು ತೊಂದರೆ ಇಲ್ಲ, ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದಿದೆ ಅಂತ. ಬಟ್ ಈಗ ಕೇಂದ್ರ ಸರ್ಕಾರದಿಂದ ವೈಟ್ ಬೋರ್ಡ್ ಅಲ್ಲಿ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಕಂಡೀಷನ್ ಏನಪ್ಪ ಇರ್ತದವ್ರು ಅಂದ್ರೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಪರ್ಮಿಷನ್ ಬೇಕು ಅಲ್ವಾಣ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೇಂದ್ರ ಸರ್ಕಾರ ಆದೇಶ ಮಾಡ್ತದೆ ಅಂದ್ರೆ ಏನರ್ಥ? ಯಾಕೆ ರಾಜ್ಯ ಸರ್ಕಾರ ಅಂದ್ರೆ ಇದು ಹೆಂಗಾಯ್ತು ಅಂದ್ರೆ, ಮನೇಲಿರೋ ಅಪ್ಪನ ಬಿಟ್ಬಿಟ್ಟು ಊರಲ್ಲಿರೋ ದೊಡ್ಡಪ್ಪನ ಕೇಳ್ತಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಕೇಂದ್ರ ಸರ್ಕಾರನು ಇವರು ಡೈರೆಕ್ಟ್ ಅಲ್ಲಿಗೆ ಹಿಡ್ದಿರೋದು. ಇವರು ಅಲ್ಲಿಗೂ ಇವ್ರದ್ದು ಮಾಲೆ ಐತೆ, ಅಲ್ಲಿನ ಅಧಿಕಾರಿಗಳವ್ರೆ ಇದೆಲ್ಲ ಮಾಡಿಸ್ತಾ ಇರೋದು. ನೀವು ನೋಡ್ರಿ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲೇಬೇಕು. ಅದು ಯಾರಿಂದಾನು ಬ್ಯಾನ್ ಆಗಿಲ್ಲ. ಯಾವಾಗಿಂದ ಹೋರಾಟಗಳು ನಡೀತಾ ಇರೋದಣ್ಣ, ಅದ್ ಯಾಕಡೆ ಇವಾಗ್ಲೇ ಬ್ಯಾನ್ ಆಗ್ಬೇಕು? ಇವ್ರದ್ದು ದುಡ್ಡು ಜಾಸ್ತಿ ಆಗಿದೆ. ಇವಾಗ ಬ್ಯಾನ್ ಮಾಡಿಸಿದ್ರೆ ಬೈಕ್ ಟ್ಯಾಕ್ಸಿ ಪರವಾಗಿ ಒಂದು ಸ್ವಲ್ಪ ಜನನ ಮಾತಾಡೋತಾರ, ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋ ತರ ಮಾಡೋದು. ಅವಾಗ ತಿರ್ಗಾ ಬೈಕ್ ಟ್ಯಾಕ್ಸಿ ಬಿಡ್ತಾರೆ. ಆಮೇಲೆ ಅವರದ್ದೇ ಆದಂತ ಬೈಕ್ಗಳು ಬಿಡ್ತಾರೆ, ನೀವು ವರ್ಕರ್ಸ್ ಆಗಿ ಕೆಲಸ ಮಾಡಿ. ಹಂಗಾರೆ ನೀವು ಬಜೆಟ್ ಹಾಕ್ಬಿಟ್ಟು ಬೈಕ್ ತಗೊಂಡಿರೋ ಏನ್ ಮಾಡ್ತೀಯ? ರಾಜ್ಯ ಸರ್ಕಾರ ಆದೇಶ ಮಾಡ್ಬೇಕು ಅದಕ್ಕ. ಅಂದ್ರೆ ರಾಜ್ಯ ಸರ್ಕಾರ ಗೊತ್ತಿರುತ್ತೆ ಇಲ್ಲಿ ಯಾವ್ಯಾವ ತರ ಐತೆ, ಏನೇನ್. ನೋಡ್ರಿ, ಇಂಥ ಬುದ್ಧಿ ಇರೋರು ಅವ್ರೆ, ಇದನ್ನೆಲ್ಲ ತಿಳ್ಕೊಂಡವ್ರವ್ರೆ ಅಂದ್ಬಿಟ್ಟು ಅವ್ರು ಮಾಡೇ ಮಾಡ್ತಾರೆ. ಏನ್ ಮಾಡ್ತಾರೆ, ಎಲ್ಲೋ ಬೋರ್ಡ್ ಬೈಕ್ ಬಂದೇ ಬರುತ್ತೆ. ಅವಾಗ ಮಾಡ್ಲಿ, ಬೇಡ ಅಂತ ಹೇಳಲ್ಲ, ಮಾಡ್ಲಿ ಪಾಪ. ಅದ್ರಲ್ಲಿ ನೋಡೋಣ, ಯಾರೇ ಆಗ್ಲಿ, ಒಬ್ಬ ಡೆಲಿವರಿ ಬಾಯ್, ಒಬ್ಬ ಏನೋ ಒಂದು ಬೈಕ್ ಟ್ಯಾಕ್ಸಿ ಮಾಡೋರು ಕೆಟ್ಟವ್ರು, ಎಲ್ಲಾರು ಕೆಟ್ಟವ್ರು, ಹಂಗಿಂಗೆ ಅಂತ ಎಲ್ಲ ಹೊಟ್ಟೆಪಾಡಿಗೆ ಬರೋದು. ಅವನು ಹೊಟ್ಟೆಪಾಡಿಗೆ ಬರೋದು. ಹೊಟ್ಟೆಪಾಡಿಗೋಸ್ಕರ ಮಾಡಿ, ಪಾರ್ಟ್ ಟೈಮ್ಗೋಸ್ಕರ ಮಾಡ್ಬೇಕು. ಹೊಟ್ಟೆಪಾಡಲ್ವಾ? ಬೆಳಿಗ್ಗೆಯಿಂದ ಬಂದು ದುಡೀರಿ. ಅದಕ್ಕೆ ಆದಂತ ಇನ್ವೆಸ್ಟ್ಮೆಂಟ್. ನಮ್ಮ ರಾಜ್ಯದ ಹುಡುಗರು ಅದೆಷ್ಟೋ ಜನ ಓದ್ಬಿಟ್ಟು ಕೆಲಸ ಇಲ್ದಿರ ಗಾರೆ ಕೆಲಸ ಮಾಡ್ತಾವ್ರಣ್ಣ, ನಮ್ಮವ್ರೆ. ಅವ್ರೂ ಮಾಡ್ತಾ ಇದ್ರು, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಅಲ್ಲಿನೂ ಮಾಡ್ತಾ ಇದ್ದ, ಮಾಡಪ್ಪ ಪರವಾಗಿಲ್ಲ ಅಂತ ಹೇಳಿ.
ನಮ್ಗೆ ಅದರಿಂದ ಏನ್ ದ್ವೇಷ ಇಲ್ಲ, ಅದಕ್ಕೆ ಅಂತ ಒಂದು ನಮ್ಮಲ್ಲಿಗೂ ಹೆಲ್ಪ್ ಆಗೋ ತರ ಇರ್ಬೇಕಣ್ಣ. ಅದು ಏನೋ ಒಂದು ಆಗ್ಬಿಟ್ಟಾಗ ಮಲ್ಲಿ ಕಷ್ಟ ಆಮೇಲೆ ನಾನು ಕಣ್ಣಿಂದ ನೋಡಕ್ಕಾಗಲ್ಲ, ಆ ತರ ಆಗೋಗ್ಬಿಡ್ತದೆ. ಅಣ್ಣ ಈಗ ಇನ್ನೊಂದು ಈ ಕಡೆ ಬಂದ್ರೆ ಈಗ ನಂಬರ್ ಪ್ಲೇಟ್ ಆಟೋಗಳಿದೆ. ಸೊ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಅದು ಇದು ಅಂತ ನಡೀತಾ ಇತ್ತು, ಈಗ ಇದು ಹೊಸ ಇದು ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ನೋಡ್ರಿ, ಇವಾಗ ನಂದು ಒಂದ್ ವಾರ ಹಿಂದೆ ಗಡ್ಡ ಮೀಸೆ ತುಂಬಾ ಇತ್ತು, ಇವಾಗ ಕಟಿಂಗ್ ಮಾಡಿಸಿದ್ದೀನಿ. ಹಂಗಂತ ಆಧಾರ್ ಕಾರ್ಡ್ ಅಲ್ಲಿ ಅಪ್ಪನ ಹೆಸರು ಚೇಂಜ್ ಆಗ್ತದ? ಇದ್ದದ್ದು ಕ್ಲಾರಿಟಿ ಏನಪ್ಪ ಹಿಂಗ್ ಮಾತಾಡ್ತಾನೆ ಅನ್ಕೋಬೇಡಿ. ಒಂದೇ ಆಟೋ 8 ಆಟೋ ಹೆಂಗಣ ಅಣ್ಣ? ಆಟೋ ಇಟ್ಟಿರೋರು ಎಲ್ಲ ಮಿಡಲ್ ಕ್ಲಾಸ್, ಯಾರನ್ನ ಬೇಕಾದ್ರೂ ಕೇಳ್ರಿ. ಒಂದು ಗಾಡಿ ತಗೋಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಅವರು ಒಂದು ದೊಡ್ಡ ಇಂಜಿನಿಯರ್ ಕಂಪನಿ ಕೂಡ ಆ ರೇಂಜ್ ಇನ್ವೆಸ್ಟಿಗೇಟ್ ಮಾಡಲ್ಲ, ಆ ತರ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟೆ ಆಟೋ ತಗೊಳ್ಳೋದು. ಏನಾಗುತ್ತೆ, ವೈಟ್ ಬೋರ್ಡ್ ಗಾಡಿಗಳು 5 ವರ್ಷಕ್ಕೊಂದ್ಸರಿ ಪಾಸಿಂಗ್ ಇರೋದಣ. ನಮ್ಮ ಎಲ್ಲೋ ಬೋರ್ಡ್ ಆಟೋಗಳು ವರ್ಷಕ್ಕೊಂದ್ಸರಿ ಪಾಸಿಂಗ್ ಇರೋದು, ಎನಿ ಟೈಮ್ ರೋಡಲ್ಲಿ ಇರೋದು. ನಾವು ಇವಾಗೂ ಮಡ್ಗಾಡು ಹಿಂದ್ಗಡೆ ಬಂಪರು ಇವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂತೀವಿ ನಾವು. 2 ವೀಲರ್ ಅವ್ರು ಬರ್ತಾರೆ, ಗುಚ್ತಾರೆ, ಕಿತ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ರಾತ್ರಿ ಎಲ್ಲೋ ಕೂಡ್ದವ್ರು ಟಾಪು ಗೀಪು ಹರಿದೋತವೆ. ಅವಾಗ ಏನ್ ಮಾಡ್ಬೇಕು, ವರ್ಷಕ್ಕೊಂದ್ಸರಿ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಬೇಕಾದ್ರೆ ನಾವು RTOಗೆ ಹೊಸ ಗಾಡಿ ತರ ಸಬ್ಮಿಟ್ ಮಾಡ್ಬೇಕು. ಸೀಟು, ಟಾಪು, ರೂಫ್ ಇದೆಲ್ಲ ಮಾಡ್ತಾರೆ. 8,000 10,000 ರೂಪಾಯಿಗೆ ವರ್ಷಕ್ಕೊಂದ್ಸರಿ ಟಾಪು ರೂಫ್ ಒರೆಸ್ಲೇಬೇಕು ನಾವು. ಅವಾಗ ಏನ್ ಮಾಡ್ತೀನಿ, ರೂಫ್ ಇದು ಹೋದಾಗ ಹಿಂದ್ಗಡೆ ವಿಂಡೋ, ಇವಾಗ ಮುಂದ್ಗಡೆ ಇದೇನ ಸಣ್ಣ ಪುಟ್ಟ ಯಾವ್ದೋ ನನ್ನ ಸ್ಟಿಕರ್ ಇಷ್ಟ ಆಗ್ಲಿಲ್ಲ, ಅದನ್ನ ಎತ್ತಿ ಬೇರೆ ಹಾಕ್ಬಿಡ್ತೀನಿ. ಬಟ್ ಗಾಡಿ ನಂಬರ್ ಒಂದೇ ಇರುತ್ತೆ. ಅವನೇನ್ ಮಾಡಿರ್ತಾನೆ, ಒಂದು ಫೇಸ್ಬುಕ್ ಅಕೌಂಟಲ್ಲೋ ಒಂದು ಇನ್ಸ್ಟಾ ಅಕೌಂಟಲ್ಲೋ ಇಲ್ಲ ಒಂದು ಯಾವುದೋ ಒಂದು ಅಕೌಂಟ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಹುಚ್ಚಿರೋ ಒಂದು, ಅವನು ಫುಲ್ ಗಾಡಿಗಳನ್ನ ಅದ್ರಲ್ಲಿ ಪೋಸ್ಟ್ ಮಾಡಿರ್ತಾನೆ, ಈ ವರ್ಷದ್ದು ಹೋದ ವರ್ಷದ್ದು ಎಲ್ಲಾನು. ಏನಿದು ಒಂದೇ ನಂಬರಲ್ಲಿ ಈ ತರ ಎಲ್ಲ ಐತಲ್ಲ ಅನ್ನಕತ್ತದಣ. ಆ ತರ ಮಾಡಿರೋದು ಯಾರೋ ಮೊನ್ನೆ ಮಾಡಿದ್ರಲ್ವಾ, 8 ಗಾಡಿ ಐತೆ ಅಂತ ತೋರಿಸಿದ್ರಲ್ವಾ, ಸಾಧ್ಯನೇ ಇಲ್ಲ ಅಣ್ಣ. ಅದು ಶಪಥ ಮಾಡ್ಬಿಟ್ಟು ಹೇಳ್ತೀನಿ, ಸಾಧ್ಯನೇ ಇಲ್ಲ. ಅದು ಆಟೋ ಎಲ್ಲೋ ಬೋರ್ಡ್ ಗಾಡಿ, ಸೇಟುಗಳು ಏನ್ ತಲೆ ಇಲ್ದಿರೋರಲ್ಲ, ಆಟೋದವ್ರೇನ್ ತಲೆ ಇಲ್ದಿರೋರಲ್ಲ, ಡಬಲ್ ಓದಿರೋರು ಇದೀವಿ ನಾವು. ನಿಮ್ ಪ್ರಕಾರ ಅದು ಸಾಧ್ಯ ಇಲ್ಲ ಅಣ್ಣ. ಅದು ಫೇಕ್ ನ್ಯೂಸ್. ಅದನ್ನ ಯಾರು ಸ್ಪ್ರೆಡ್ ಮಾಡಿದ್ರಲ್ವಾ, ಅದೇನ್ ದೊಡ್ಡ ಮಟ್ಟಿಗೆ ವಿಷಯನೂ ಆಯ್ತು. ಫೇಕ್ ನ್ಯೂಸ್ ಅಂದ್ರೆ ವರ್ಷಕ್ಕೊಂದ್ಸರಿ ಪಾಸಿಂಗ್ ಮಾಡ್ಬೇಕು, ಗಾಡಿ ಗೆಟಪ್ ಚೇಂಜ್ ಆಗ್ತಾ ಇರುತ್ತೆ, ಗಾಡಿಲಿರೋ ಸ್ಟಿಕ್ಕರ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನೇನ್ ಮಾಡ್ತಾನೆ ಅವನು, ಯಾವ್ದೋ ಒಂದು ಫೇಸ್ಬುಕ್ ಖಾತೆಯಲ್ಲೋ ಎಲ್ಲೋ ಆ ಫೋಟೋಗಳನ್ನ ಹಂಚ್ಕೊಂಡಿರ್ತಾನೆ. ಪ್ರತಿ ವರ್ಷಕ್ಕೊಂದ್ಸರಿ ಗಾಡಿ ಚೇಂಜ್ ಆಗಿದೆ. ಅದನ್ನೆಲ್ಲ ತಗೊಂಡು ಅದನ್ನ ಇಲ್ಲಿಗೆ ಜಾತ್ರೆ ಎಡಿಟ್ಗಳು ಮಾಡ್ಬಿಟ್ಟು ಒಂದೇ ನಂಬರ್ ಅಲ್ಲಿ 8 ಗಾಡಿ ಅಂದ್ರೆ ಅದು ಹೆಂಗೆ ನಂಬಕ್ ಆಗ್ತದಣ್ಣ? ಅದು ಸಾಧ್ಯ ಇಲ್ಲ. ಅಂದ್ರೆ ಅದು ನೋಡೋರ್ ಕಣ್ಣಿಗೆ ಅದು ನಿಜ ತರನೇ ಕಾಣಿಸುತ್ತೆ, ಯಾಕಂದ್ರೆ ಅದು ಲೈಕ್ ಆ ತರ ಅವರು ಎಡಿಟ್ ಮಾಡಿ. ನೋಡಿ ಅಣ್ಣ, ಈ ವಿಡಿಯೋ ತಗೊಂಡ್ ಹೋಗ್ತಿರಲ್ವಾ ನೀವು, ವಿಡಿಯೋನೇ ಬೇರೆ, ವಾಸ್ತವನೇ ಬೇರೆ ಇರುತ್ತೆ. ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ, ನೀವು ಅಲ್ಲಿ ಏನ್ ಟೈಟಲ್ ಕೊಡ್ತೀರಾ, ಯಾವ ಇವಾಗ ತಗೊಂಡ್ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋ ಇಟ್ಕೊಂಡು ನನ್ನ ದೊಡ್ಡ ಕಚಡ ತರ ಬಿಂಬಿಸ್ಬೋದು, ಗೊತ್ತಾ ನೀವು? ಸ್ವಲ್ಪ ಹೊತ್ತಲ್ಲಿ ಬಚ್ಚೆ ಹೋದ್ವಿ, ನೀವು ಈ ವಿಡಿಯೋ ತಗೊಂಡೋಗಿ ಯಾವ್ದಾವ್ದನ್ನ ಮಾತಾಡಿರೋದನ್ನ ಹಾಕ್ಬೇಕು. ನಾನ್ ನಂಬಿಕೆ ಇರೋದಕ್ಕೋಸ್ಕರ ನಿಮಗ್ ಕೊಡ್ತಾ ಇರೋದು ಬೈಟ್ನ ಅಲ್ವಾ. ಇವಾಗ ಇದನ್ನ ತಗೊಂಡೋಗಿ ನೀವು ಏನೇನೋ ಎಡಿಟ್ ಮಾಡ್ಬಿಟ್ಟು ನಾನು ದೊಡ್ಡ ಲೋಫರ್ ತರನು ತೋರಿಸ್ಬೋದು. ನೀವು ಇದನ್ನ ವಿಡಿಯೋನೇ ಬೇರೆ, ಫೋಟೋನೇ ಬೇರೆ, ವಾಸ್ತವನೇ ಬೇರೆ. ಬಟ್ ವಾಸ್ತವದಲ್ಲಿ ಒಂದೇ ನಂಬರಲ್ಲಿ 8 ಆಟೋ ಓಡೋಕೆ ನಮ್ಮ ಅಪ್ರಾಣೆಗೂ ಸಾಧ್ಯ ಆಗೋದಿಲ್ಲ, ಅದ್ ಸಾಧ್ಯನೇ ಇಲ್ಲ. ಈಗ ಒಂದಷ್ಟು ಲೈವ್ ನ ನೋಡ್ತಾ ಇದ್ವಿ. ಸೊ ಹೆಸರು ಈಗ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಲಾಯರ್ ಜಗದೀಶ್ ಅವರು ಅವರೆಲ್ಲದೇನಪ್ಪ ಅಂತಂದ್ರೆ ಈ ಭಾಷೆ ವಿಚಾರದಲ್ಲಿ ಭಾಷೆನ ಅಡ್ಡ ಹಿಡ್ಕೊಂಡು ಲೈಕ್ ದಂಧೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ವಿ. ಬನ್ನಿ ಇಲ್ಲಿ ಸರ್, ಅದೇ ಬರ್ಬೇಕಾ? ಬನ್ನಿ ಇಲ್ಲಿ ಬನ್ನಿ ತೋರಿಸಿ ಅದನ್ನ. ಕನ್ನಡದಲ್ಲಿ ಮಾತಾಡ್ತಾರೆ. ಲೂಟಿನ ಅದು ಬಹಳ ಪ್ರೀತಿಯಿಂದಾನೆ ಕೇಳಿದ್ದೀನಲ್ವಾ. ನನ್ನನ್ನು ಲೂಟಿ ಕೋರ ಅನ್ನಂಗ ಕನ್ನಡದಲ್ಲಿ ಮಾತಾಡಿ ಅಂದ್ರೇನೆ ಭಾಷೆ. ಅಂದ್ರೆ ಯಾರೋ ಒಬ್ರು ಕರ್ನಾಟಕದಲ್ಲಿ ಅಂಗಡಿ ಇಟ್ಬಿಟ್ಟು ನೀವು ಕಲ್ಸೋಂತ ಕೆಲಸನ ಲೂಟಿ ಮಾಡೋಂತ ಕೆಲಸನ ಇದು ಕಲ್ಸೋಂಥದ್ದು ಅಲ್ವಾ. ಬಹಳ ಪ್ರೀತಿಯಿಂದಾನೆ ನೋಡ್ರಪ್ಪ, ನಮ್ ಗಾಡಿಯಲ್ಲಿ ಕೂತಿದ್ದೀರಿ,